ವಿವೇಕ್ ದೀಪಕ್ ವಾಲಿ ಫೌಂಡೇಶನ್ ವತಿಯಿಂದ ವಿವೇಕ್ ದೀಪಕ್ ವಾಲಿಯವರ ಕಾರ್ಯಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಲಾದ ಪರಿಸರ ಸ್ನೇಹಿ ಗಣಪನಿಗೆ 5ನೇ ದಿವಸದಂದು ಅಂದರೆ ಕೊನೆಯ ದಿವಸದಂದು ಯುವ ಉದ್ಯಮಿ ಯುವ ಮುಖಂಡರು ಜೊತೆಗೆ ವಿವೇಕ್ ದೀಪಕ್ ವಾಲಿ ಫೌಂಡೇಶನ್ನ ಅಧ್ಯಕ್ಷರಾದ ವಿವೇಕ್ ವಾಲಿಯವರು ಹಾಗೂ ಶ್ರೀಮತಿ ಪಲ್ಲವಿ ವಿವೇಕ್ ವಾಲಿಯವರು ವಿಶೇಷ ರೀತಿಯಲ್ಲಿ ಗಣಪನಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದುಕೊಂಡರು. ಬಳಿಕ ಗಣೇಶ ಮಹಾಮಂಡಳಿಯ ಪ್ರಮುಖರಾದ ಬಾಬು ವಾಲಿ, ಸೋಮಶೇಖರ್ ಪಾಟೀಲ್, ದೀಪಕ್ ವಾಲಿ ಹಾಗೂ ಸೂರ್ಯಕಾಂತ ಶೆಟ್ಕಾರ್ ಸೇರಿದಂತೆ ಇನ್ನಿತರರು ಗಣಪನಿಗೆ ಪೂಜೆ ಸಲ್ಲಿಸಿ ಬಳಿಕ ಮಹಾಪ್ರಸಾದಕ್ಕೆ ಚಾಲನೆ ನೀಡಿದರು. ವಿವೇಕ್ ದೀಪಕ್ ವಾಲಿ ಅವರು ಯುವಕರಿಗೆ ಮಾದರಿಯಾಗುವ ರೀತಿಯಲ್ಲಿ ಸತತ 5-6 ವರ್ಷಗಳಿಂದ ಪರಿಸರ ಸ್ನೇಹಿ ಗಣಪನ ಸ್ಥಾಪನೆ ಮಾಡಿದ್ದು ನಿಜಕ್ಕೂ ಮೆಚ್ಚುಗೆಯ ಕಾರ್ಯವಾಗಿದೆ ಎಂದು ಬಾಬು ವಾಲಿ ಅವರು ಮಾತನಾಡಿ ತಿಳಿಸಿದರು. ಕೊನೆಯ ದಿವಸದಂದು ವಿವೇಕ್ ದೀಪಕ್ ವಾಲಿ ಅವರು ಪ್ರತಿಷ್ಠಾಪನೆ ಮಾಡಿದ ಪರಿಸರ ಸ್ನೇಹಿ ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಜೊತೆಗೆ ಪ್ರಸಾದ ವ್ಯವಸ್ಥೆಗೆ ಚಾಲನೆ ಕೂಡ ನೀಡಲಾಗಿದೆ. ದೇವರು ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ನೀಡಲಿ ಎಂದು ಶುಭ ಕೋರಿದರು. ಇದರಂತೆ ಬೇರೆ ಮಹಾಮಂಡಳಿಯವರು ಕೂಡ ಮುಂಬರುವ ದಿನಮಾನಗಳಲ್ಲಿ ಪರಿಸರ ಸ್ನೇಹಿ ಗಣೇಶನ ಪ್ರತಿಷ್ಠಾಪನೆಯನ್ನ ಮಾಡಿ ಎಂದು ಮುಖ್ಯವಾಗಿ ನಡೆಯುವ ಗಣೇಶ ವಿಸರ್ಜನೆಗೆ ಮೆರವಣಿಗೆಯನ್ನ ಶಾಂತಿಯುತವಾಗಿ ಯಶಸ್ವಿತವಾಗಿ ನಡೆಯುವಂತೆ ಸಹಕರಿಸುವುದಾಗಿ ಈ ಮೂಲಕ ಮನವಿ ಕೂಡ ಮಾಡಿದರು. ಯುವ ಮುಖಂಡರಾದ ವಿವೇಕ್ ದೀಪಕ್ ವಾಲಿಯವರು ಈ ಕುರಿತಾಗಿ ಮಾತನಾಡಿ, ನಮ್ಮ ಎಲ್ಲಾ ಯುವಕರ ಸಹಕಾರದೊಂದಿಗೆ ಪ್ರತಿ ವರ್ಷವೂ ಕೂಡ ಗಣೇಶನ ಪ್ರತಿಷ್ಠಾಪನೆ ಬಹಳ ಅದ್ಧೂರಿಯುತವಾಗಿ ಮಾಡ್ತೇವೆ. ಪರಿಸರ ಸ್ನೇಹಿ ಗಣಪನನ್ನ ಬಹಳ ಅದ್ಧೂರಿಯುತವಾಗಿ ಆಗಮನ ಮಾಡಿದ್ದು ಅದೇ ಮಾದರಿಯಲ್ಲಿಯೇ ಇವತ್ತು ಅದ್ಧೂರಿಯುತವಾಗಿ ವಿಜೃಂಭಣೆಯಿಂದ ಗಣಪನಿಗೆ ಪೂಜೆಯನ್ನು ಸಲ್ಲಿಸಿ ಗಣಪನ ವಿಸರ್ಜನೆ ಕೂಡ ಮಾಡ್ತಾ ಇದ್ದೇವೆ. ಅದೆಷ್ಟೋ ರೂಪಾಯಿಗಳನ್ನು ಖರ್ಚು ಮಾಡಿ POP ಗಣೇಶನನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಗಣೇಶ ಮಂಡಳಿಯವರು. ಅದರ ಬದಲಾಗಿ ಮುಂಬರುವ ವರ್ಷ ಎಲ್ಲರೂ ಕೂಡ ಪರಿಸರ ಸ್ನೇಹಿ ಗಣೇಶನ ಪ್ರತಿಷ್ಠಾಪನೆ ಮಾಡಲು ಮುಂದಾಗುವುದಾಗಿ ಈ ಮೂಲಕ ಮನವಿಯನ್ನ ಮಾಡಿದರು. ಗಣಪ ಎಲ್ಲರಿಗೂ ಆಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನೀಡಲಿ ಎಂದು ಹಾಗೂ ಈ ವರ್ಷದ ಗಣೇಶನ ಹಬ್ಬ ಎಲ್ಲರ ವಿಘ್ನಗಳನ್ನು ನಿವಾರಣೆ ಮಾಡಿ ಸಂತೋಷ ಸಮೃದ್ಧಿಯನ್ನು ಕರುಣಿಸಲಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗಣೇಶ ಮಹಾಮಂಡಳಿಯ ಪ್ರಮುಖರಾದ ಬಾಬು ವಾಲಿ, ಸೋಮಶೇಖರ್ ಪಾಟೀಲ್, ದೀಪಕ್ ವಾಲಿ ಹಾಗೂ ಸೂರ್ಯಕಾಂತ ಶೆಟ್ಕಾರ್, ಶ್ರೀಮತಿ ಪಲ್ಲವಿ ವಿವೇಕ್ ವಾಲಿ, ವಿವೇಕ್ ಚಿಲರ್ಗಿ, ಮನೀಶ್ ಕುಲಕರ್ಣಿ, ಸಂಗಮೇಶ್ ಕಮಠಾಣೆ, ನಾಗೇಶ್ ಬಿರಾದರ್, ಸಾಯಿ ಕುಮಾರ್ ವಡ್ಡೆ, ಗಣೇಶ್ ವಡ್ಡೆ, ಆನಂದ್ ಕಂದಗುಳೆ, ನಾಗೇಶ್ ಬಿರಾದರ್, ಆಕಾಶ್ ಕೋಡ್ಗೆ, ಶಶಿ ಕೋಲಿ, ಭೀಮಣ್ಣ ಸರೋಳಿ, ಲಿಂಗಯ್ಯ ಸ್ವಾಮಿ, ರಾಜು ಜಮಾದಾರ್, ದೀಪಕ್ ಅಷ್ಟಗೀಕರ್ ಸೇರಿದಂತೆ ಇನ್ನಿತರರು ಇದ್ದರು. नागेश ಹೇಳ್ರಿ ಗಣಪತಿ ಬಪ್ಪ मंगल मूर्ती मोर्या पुढच्या वर्षी लवकर्या गजानन महाराज की जय गणपती बाप्पा मोर्या गणपती बाप्पा मोर्या पूरा प्योर मಣ್ಣು ಅದ ರೀ. ಲಾಸ್ಟ್ ಇಯರ್ ಫ್ಲವರ್ ಕೋಟಿಂಗ್ ತೊಗೊಂಡಿದ್ದು ಇದನ್ನ ಸಂಗಾರೆಡ್ಡಿ ಬಲ್ಲಿ ತರ್ತೇವೆ. ಅದಕ್ಕೆ ಮಗ ಕುಂತು ನಾನು ಅದಕ್ಕೆಲ್ಲ ಅಂಕಲ್ ಕರ್ಕೊಂಡು ಲಕ್ಷ್ಮೀ ಕೂಡ್ಸೋದಾಗ ಬಂದದ್ದು ಡೈಲಿ ಮಾರ್ನಿಂಗ್ ಈವ್ನಿಂಗ್ ಪೂಜಾ ಫುಲ್ ನಡೀತದೆ ಅನಿಸುತ್ತೆ. ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ. ಸೈನಾ पल्सर गाडी अर्धा ನಂದು अरे
ಕೇಳಬೇಕು. ಗಣೇಶ IVW ಫೌಂಡೇಶನ್ ಗಣೇಶನ ಪರಿಸರ ಸ್ನೇಹಿ ಗಣಪನ ಕೊನೆಯ ಪೂಜೆಯನ್ನು ಸಲ್ಲಿಸಿ ಪ್ರಸಾದಕ್ಕೆ ಚಾಲನೆ ನೀಡಲಾಗಿದೆ. ನಮ್ಮ ವಿವೇಕ್ ವಾಲಿ ಈ ಗಣಪತಿ ಪರಿಸರ ಸ್ನೇಹಿ ಗಣಪತಿಯನ್ನು ಕೂಡಿಸಿ ಒಂದು ಯುವಕರಿಗೆ ಮಾದರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಆ ಗಣಪ ಇವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಪ್ರತಿ ವರ್ಷ ಇನ್ನೂ ಹೆಚ್ಚು ಯುವಕರಿಗೆ ಇವರ ಕಾರ್ಯ ಮಾದರಿಯಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಹಿರಿಯರು ಗಣೇಶ್ ಮಹಾಮಂಡಲದ ಪ್ರೊಸೆಷನ್ ಕಮಿಟಿ ಗೌರವಾಧ್ಯಕ್ಷರಾದ ಸೂರ್ಯಕಾಂತ್ ಶೆಟ್ಟರ್ ಅವರು, ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಪಾಟೀಲರು, ಮಹಾಮಂಡಳಿ ಉಪಾಧ್ಯಕ್ಷ ದೀಪಕ್ ವಾಲಿಯವರು, ನಾವೆಲ್ಲರೂ ಇವತ್ತು ಪೂಜೆಯನ್ನು ಸಲ್ಲಿಸಿ ಪ್ರಸಾದಕ್ಕೆ ಚಾಲನೆ ನೀಡಿದ್ದೇವೆ. ಮತ್ತು ವಿಶೇಷವಾಗಿ ಇವತ್ತಿನ ಸಾಯಂಕಾಲ ಏನು ವಿಸರ್ಜನೆ ಕಾರ್ಯಕ್ರಮ ಇದೆ, ನಗರದಲ್ಲಿರ್ತಕ್ಕಂಥ ಎಲ್ಲರೂ ಪರಿವಾರದ ಜೊತೆ ಬಂದು ವಿಸರ್ಜನೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ವಿನಂತಿಸ್ತೇನೆ. ಎಲ್ಲರಿಗೂ ಗಣೇಶ ಚತುರ್ಥಿ ಶುಭಾಶಯಗಳು. ಗಣೇಶ ಆಗಮನದಿಂದ ಇವತ್ತು ವಿಸರ್ಜನೆಗೆ ಇವತ್ತು ಐದನೇ ದಿವಸ ಪೂಜೆ ಮುಗಿಸಲಾಯಿತು. ಹಾಗೆ ಅನ್ನದಾನ ಮಹಾಪ್ರಸಾದವನ್ನು ಚಾಲನೆ ನೀಡಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಪರಿಸರ ಸ್ನೇಹಿ ಗಣೇಶ ವಿಸರ್ಜನೆ ಮಾಡಿ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ 2 ದಿವಸ ಪೂಜೆ ಮತ್ತು ಪ್ರಸಾದ ಆಯೋಜಿಸಲಾಗಿತ್ತು. ಇದೇ ರೀತಿ ಎಲ್ಲ ಯುವಕರಲ್ಲಿ ಮಂಡಳಿಗಳಲ್ಲಿ ಏನೊಂದು ವಿನಂತಿ ಮಾಡೋದೇನದು, ಬರುವ ವರ್ಷ ಎಲ್ಲರೂ ಆದಷ್ಟು ಬೇರೆ ರೀತಿಯಲ್ಲಿ ನೀವು ಖರ್ಚು ಮಾಡಿಕೊಂಡು ಅನ್ನದ ಪ್ರಸಾದ ಮಾಡಿ ಗಣಪತಿ ಮೂರ್ತಿ ಒಂದು ಪರಿಸರ ಸ್ನೇಹಿ ಮಾಡಬೇಕಂತ ಒಂದು ಮೆಸೇಜ್ ಎಲ್ಲರಿಗೂ ಒಂದು ಕಳಕಳಿ ವಿನಂತಿ ಮಾಡುತ್ತೇನೆ. ಸೊ ಇವತ್ತು ನಮ್ಮ ಕಚೇರಿಯಲ್ಲಿ ಇವತ್ತು 5ನೇ ದಿವಸ. ಸೊ ಆಗಮನ ಹೇಗೆ ಅದ್ದೂರಿಯಾಗಿ ಮಾಡಿದ್ದೀವಿ, ವಿಸರ್ಜನೆ ದೇವ್ರದ್ದು ಅದೇ ರೀತಿ ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ. ಸೊ ಎಲ್ಲರಲ್ಲಿ ಒಂದು ಖುಷಿ ಇದೆ ಎಲ್ಲರಿಗೂ, ನಮ್ಮ ಬೀದರ್ ಜನತೆಗೆ, ನಾಡಿನ ಜನತೆಗೆ. ಗಣಪತಿ ನಮಗೆಲ್ಲರಿಗೂ ಒಂದು ಒಳ್ಳೆಯ ಆಯುಷ್ಯ, ಆರೋಗ್ಯ, ನೆಮ್ಮದಿ, ಸುಖ, ಸಮೃದ್ಧಿ ಕೊಡಲಿ. ಎಲ್ಲರಿಗೂ ಒಳ್ಳೆ ಮಳೆ ಬೆಳೆ ಆಗಲಿ. ಎಲ್ಲರಲ್ಲಿ ಎಲ್ಲ ಕೆಟ್ಟದನ್ನು ಹೋಗಿ ಒಳ್ಳೆಯ ಶುರು ಆಗಲಿ. ಗಣಪತಿ ಹೇಗೆ ಯಾವುದೇ ಒಂದು ಕಾರ್ಯ ಮಾಡುವಾಗ ಗಣಪತಿ ಪೂಜಾ ಕಾರ್ಯ ಮಾಡ್ತೀವಿ. ಸೊ ಎಲ್ಲರಲ್ಲೂ ಒಂದು ಒಳ್ಳೆ ಆಗಲಿ ಅಂತ ಕೇಳ್ಕೊತೀನಿ. ನಾನು ವಿವೇಕ್ ದೀಪಕ್ ವಾಲಿ ಫೌಂಡೇಶನ್ ಅಧ್ಯಕ್ಷ. ನಮಸ್ಕಾರಗಳು. ಥ್ಯಾಂಕ್ ಯು.